ನಮಸ್ಕಾರ. ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಕಷ್ಟಗಳು ಸಾಮಾನ್ಯ, ಸಮಸ್ಯೆಗಳು ಸಹ ಸಾಮಾನ್ಯ. ಆದ್ರೆ ಗ್ರಹಗತಿಗಳ ಬದಲಾವಣೆಯಿಂದ ಏನೆಲ್ಲ ಬದಲಾವಣೆ ಆಗುತ್ತೆ, ರಾಶಿಗಳಲ್ಲಿ ಯಾವೆಲ್ಲ ಸಮಸ್ಯೆಗಳು ಬರುತ್ತೆ, ಅದನ್ನ ಯಾವ ರೀತಿ ಬಗೆಹರಿಸ್ಕೋಬೇಕು, ಇವೆಲ್ಲವನ್ನ ಸಹ ನಮ್ಗೆ ತಿಳಿಸ್ಕೊಡೋಕೆ ಅಂತಾನೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಕ್ರಿಸ್ಟಲ್ ಜ್ಯೋತಿಷಿಗಳಾದಂತಹ ಶ್ರೀಮತಿ ಮಿತಾ ಅವರು. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್ ಮ್ಯಾಮ್, ನಾನು ಈಗಾಗಲೇ ಹೇಳ್ತಾ ಇದ್ದೆ, ಗ್ರಹಗತಿಗಳಲ್ಲಿ ಆಗಿಂದಾಗಿ ಗ್ರಹಗಳು ಬದಲಾವಣೆ ಆಗ್ತಾ ಇರುತ್ತೆ ರಾಶಿ ನಕ್ಷತ್ರಗಳಲ್ಲಿ ಅಂತ. ಅದರಿಂದ ಜನರಿಗೆ ಆಗುವಂತಹ ಸಮಸ್ಯೆಗಳೇನು, ಮತ್ತೆ ಗ್ರಹಗತಿಗಳ ಬದಲಾವಣೆ ಯಾವ ರೀತಿ ಆಗುತ್ತೆ? ನೋಡಿ, ಗ್ರಹಗಳ ಬದಲಾವಣೆ ಅಂತಂದ್ರೆ ಇವಾಗ ಮೊದಲನೇದಾಗಿ ಶನಿ ಗ್ರಹ ಬದಲಾವಣೆ 2 ವರ್ಷಕ್ಕೊಂದ್ಸತಿ ಆಗುತ್ತೆ. 2.5 ವರ್ಷ. ಯಾಕಂದ್ರೆ ತುಂಬಾ ಲೇಟು. ಒಂದು ರಾಶಿಯಲ್ಲಿ ಬಂದು ಶನಿ ಗ್ರಹ ಕೂತ್ಕೊಂಡಾಗ ಅಟ್ಲೀಸ್ಟ್ 2.5 ವರ್ಷ ಬೇಕಾಗುತ್ತೆ. ಸೊ 2.5 ವರ್ಷ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗೋದಕ್ಕೆ ಶನಿಗೆ 2.5 ವರ್ಷ ತಗೊಳುತ್ತೆ. ಅದನ್ನೇ ನಾವು 7.5 ಅಂತ ಹೇಳ್ತೀವಿ. 7.5 ಅಂತಂದ್ರೆ 7.5 ವರ್ಷ. 7.5 ವರ್ಷ ಹೇಗಪ್ಪ ಅಂತಂದ್ರೆ, ಶನಿ ಒಂದು ರಾಶಿಯಲ್ಲಿದ್ದಾಗ, ಇವಾಗ ಮೀನ ರಾಶಿಯಲ್ಲಿ ಶನಿ ಇರ್ತಾರೆ. ಮೀನ ರಾಶಿಯಲ್ಲಿ ಶನಿ ಇದ್ದಾಗ ಹಿಂದಿನ ಮನೆ ಅಂದ್ರೆ ಕುಂಭರಾಶಿಗೂ 2.5 ವರ್ಷ ಅದ್ರ ಎಫೆಕ್ಟ್ ಇರುತ್ತೆ. ಮತ್ತೆ ಮುಂದೆ ಮೇಷರಾಶಿ, ಅದಕ್ಕೂ ಕೂಡ 2.5 ವರ್ಷ ಅದರ ಎಫೆಕ್ಟ್ ಇರುತ್ತೆ. ಟೋಟಲು 7.5 ವರ್ಷ ಅಂತ ನಾವು ಹೇಳ್ತೀವಿ. ಅದೇ ರೀತಿ ರಾಹು ಕೇತುಗಳ ಬದಲಾವಣೆ ಆಗುತ್ತೆ, ಅದು ಒಂದು ವರ್ಷ. ಅದೇ ರೀತಿ ಗುರು ಬದಲಾವಣೆ ಆಗುತ್ತೆ, ಅದು ಅಷ್ಟೇ 1 ವರ್ಷ. ಇದು ಮತ್ತೆ ಮಿಕ್ಕ ಗ್ರಹಗಳೆಲ್ಲ 1 ತಿಂಗಳು. ಸೂರ್ಯ ಚಂದ್ರ 2.5 ದಿನ, 2.5 ದಿನಕ್ಕೆ ಒಂದು ಟೈಮು. ಮತ್ತು ಸೂರ್ಯ, ಬುಧ, ಶುಕ್ರ ಇವರೆಲ್ಲ ಒಂದು ಮಂತ್ ಒಂದ್ಸತಿ, ಒಂದೊಂದ್ಸತಿ 24 ದಿನಕ್ಕೆ ಒಂದ್ಸತಿ ಚೇಂಜ್ ಆಗೋದು, ಇದೆಲ್ಲ ನಡೆಯುತ್ತೆ. ಮುಖ್ಯವಾಗಿ ನಮಗೆ ತುಂಬ ರಿಸಲ್ಟ್ನ ಕೊಡೋ ಅಂಥದ್ದು ಅಂದರೆ ಇದೆಲ್ಲ ಒಂದೊಂದು ತಿಂಗಳು, ವರ್ಷನ್ಗಟ್ಲೆ ರಿಸಲ್ಟ್ನ, ನಮ್ಮ ಒಂದು ಪಾಸಿಟಿವ್, ನಮ್ಮ ಒಂದು ನೆಗೆಟಿವ್ಗೆ ರಿಸಲ್ಟ್ ಕೊಡೋ ಅಂಥದ್ದು ರಾಹು, ಕೇತು ಮತ್ತು ಶನಿ ಮತ್ತು ಗುರು. ಈ 4 ಗ್ರಹಗಳು ಲಾಂಗ್ ಟೈಮ್ ಇರುತ್ತಲ್ವಾ, ಹಾಗಾಗಿ ನಮಗೆ ವರ್ಷಾನುಗಟ್ಲೆ ರಿಸಲ್ಟನ್ನು ಇವು ಕೊಡ್ತೇವೆ. ಆ ಸ್ಥಾನದಲ್ಲಿ ಬಂದಿದ್ದಾಗ 1 ವರ್ಷ ಮಿನಿಮಮ್, 1 ವರ್ಷ 2 ತಿಂಗಳು, ಈ ರೀತಿ ರಿಸಲ್ಟ್ನ ಕೊಡ್ತಾ ಹೋಗ್ತವೆ. ಹಾಗಾಗಿ ನಾವು ಈ ಒಂದು ಗ್ರಹಗತಿಗಳು ಏನು ಮಾಡ್ತಿದೆ, ಇವಾಗ 1 ದಿನ 2 ದಿನ ಚೇಂಜ್ ಆಗೋದು ಬೇರೆ, 1 ತಿಂಗಳು ಚೇಂಜ್ ಆಗೋದು ಬೇರೆ. ಅದರಲ್ಲಿ ನಮಗೆ ಪಾಸಿಟಿವ್, ನೆಗೆಟಿವ್ ಅದನ್ನೆಲ್ಲ ತಿಳ್ಕೊಳ್ತೀವಿ. ಆದರೆ ಈ 1 ವರ್ಷ 2 ವರ್ಷ 2.5 ವರ್ಷ ಏನು ಗ್ರಹಗಳಿರುತ್ತೆ, ಅದೇ ನಮಗೆ ಆ ಒಂದು ಲಾಂಗ್ ಟೈಮ್ ನಾವು ಪಾಸಿಟಿವ್ನ ನೋಡ್ತೀವಿ, ಲಾಂಗ್ ಟೈಮ್ ನಾವು ನೆಗೆಟಿವ್ನ ನೋಡ್ತಾ ಹೋಗ್ತೀವಿ. ಇದನ್ನ ಫಸ್ಟ್ ಆಫ್ ಆಲ್ ನಾವು ತಿಳ್ಕೊಳ್ಬೇಕಾಗುತ್ತೆ. ಇವಾಗ ಶನಿ ಬಂದು ಮೀನ ರಾಶಿಯಲ್ಲಿ ಇರ್ತಾರೆ. ಮೀನ ರಾಶಿಯಲ್ಲಿ ಶನಿ ಬಂದಿರೋದ್ರಿಂದ ಕಂಪ್ಲೀಟ್ 2.5 ವರ್ಷ ಮೀನ ರಾಶಿಯವ್ರಿಗೆ ಸ್ವಲ್ಪ ಕಂಜಸ್ಟ್ ಹಾಗೆ ಹೀಗೆ ಆಗ್ತಿರುತ್ತೆ. ಮತ್ತೆ ಮುಖ್ಯವಾಗಿ ರಾಹು ಕೂಡ ಮೀನ ರಾಶಿಗೆ 12ನೇ ಮನೇಲಿ ಬಂದಿರ್ತಾರೆ. ಸೊ ಈ 12ನೇ ಮನೇಲಿ ರಾಹು ಇರೋದ್ರಿಂದ ಅದು ಕೂಡ ಮೀನ ರಾಶಿಯವ್ರಿಗೆ ಎಫೆಕ್ಟ್. ಅಂದ್ರೆ ವ್ಯಯಸ್ಥಾನದಲ್ಲಿ ರಾಹು, ಅದು 1 ವರ್ಷ 2 ತಿಂಗಳು, 1 ವರ್ಷ ಈ ರೀತಿ ಹಿಂಗಿದ್ದಾಗ ಏನಾಗತ್ತೆ, ತುಂಬಾ ಎಲ್ಲೋ ಒಂದ್ ಕಡೆ ಆ 1 ವರ್ಷ 2 ವರ್ಷ ಜೊತೆಗೆ ಈ ರಾಹು ಕೇತು ಬದಲಾವಣೆ, ಗುರು ಬದಲಾವಣೆ ಇದೆಲ್ಲ ಮಿಕ್ಸಪ್ ಆದಾಗ ಎಲ್ಲೂ ಅಳ್ಳಾಡಕ್ಕಾಗಲ್ಲ. ಅವ್ರೇನ್ ಮಾಡ್ಕೊಳ್ಬೇಕು, ಕರೆಕ್ಟಾಗಿ ಅದಕ್ಕೆ ಪರಿಹಾರ ಮಾಡ್ಕೊಳ್ಬೇಕು. ಇಲ್ವಾ ಆ ಮೂಲ ಸ್ಥಳಗಳಿಗೆ ಹೋಗಿ ಭೇಟಿ ಮಾಡ್ತಾ ಇರ್ಬೇಕು. ಅಂದ್ರೆ ಹೋಗ್ಬೇಕು, ಆ ದೇವ್ರನ್ನ ಯಾವಾಗ್ಲೂ ನೆನ್ಸ್ಕೊಳ್ಬೇಕು. ಇವಾಗ ಶನಿ ಮೀನ ರಾಶಿಯಲ್ಲಿ ಇದ್ದಾನೆ ಅಂತಂದ್ರೆ ಅವಾಗವಾಗ ಶನಿ ಟೆಂಪಲ್ಗೆ ಹೋಗ್ಬೇಕು, ಅಭಿಷೇಕನ ಮಾಡಿಸ್ಬೇಕು, ನವಗ್ರಹ ಟೆಂಪಲ್ಗಳಿಗೆ ಹೋಗ್ಬೇಕು, ಶನಿಯನ್ನ ಆರಾಧಿಸ್ಬೇಕು. ಶನಿಗೆ ಸಂಬಂಧಪಟ್ಟಂತಹ ಕಪ್ಪು ವಸ್ತ್ರ, ಕಪ್ಪು ಕಂಬಳಿ ಅಥವಾ ಎಳ್ಳಿಗೆ ಸಂಬಂಧಪಟ್ಟದ್ದು, ಈ ತರ ತುಂಬಾ ಬಡವ್ರಿಗೆ ಮೆಡಿಸನ್ ಕೊಡ್ಸೋದು, ಚಪ್ಪಲಿ ಕೊಡ್ಸೋದು, ಈ ತರ ಎಲ್ಲ ಮಾಡ್ಕೊಂಡು ಬಂದಾಗ ಎಲ್ಲೋ ಒಂದ್ ಕಡೆ ನಮ್ಮ ಕರ್ಮ ಅಲ್ಲಿ ಕಡಿತಾ ಬರುತ್ತೆ. ಸೊ ಒಂದು ರಾಶಿಯಲ್ಲಿ ಯಾವ್ದಾದ್ರು ಒಂದು ಗ್ರಹ ಬಂದಿದ್ದಾರೆ ಅಂತ ಅಂದ್ರೆ ಅಲ್ಲೆಲ್ಲ ಒಂದ್ ಕಡೆ ನಮ್ಮ ಕರ್ಮ ಕಳಿಯೋದಿಕ್ಕೆ ಅಂತಾನೆ ಹೇಳ್ಬೋದು. ನಾವೇನ್ ಮಾಡ್ಕೊಂಡು ಬಂದಿರ್ತೀವಿ ಅದನ್ನ ಕಳಿಯೋದಿಕ್ಕೆ ಅಂತಾನೆ ಹೇಳ್ಬೋದು. ಹಾಗಾಗಿ ಇಲ್ಲಿಂದ ಬದಲಾವಣೆ ಆಗ್ತಾ ಹೋಗುತ್ತೆ. ಗ್ರಹಗಳ ಬದಲಾವಣೆಯಿಂದ ನಮ್ಮ ರಾಶಿಗಳ ಮೇಲೆ ಯಾವ್ಯಾವ ಪ್ರಭಾವ ಬೀರುತ್ತೆ, ನಾವು ಹೇಗೆ ಅಪ್ಸ್ ಅಂಡ್ ಡೌನ್ ಆಗ್ತೀವಿ, ಅದಕ್ಕೆ ಪರಿಹಾರ ಮಾಡ್ಕೊಳ್ಬೇಕು. ಪರಿಹಾರ ಅಂತಂದ್ರೆ, ಯಾಕಂದ್ರೆ ಏನೇ ಕಷ್ಟ ಬಂದ್ರು ಮನುಷ್ಯನ್ಗೆ ಬರುತ್ತೆ, ಮರಕ್ ಬರೋದಿಲ್ಲ ಅಲ್ವಾ? ಯಾಕಂದ್ರೆ ಎಲ್ಲದಕ್ಕಿಂತ ಬುದ್ಧಿವಂತ ಆಗಿರುವಂತ ಜೀವಿನೇ ಮನುಷ್ಯ. ತುಂಬಾ ಚೆನ್ನಾಗಿ ಬದುಕಿ ಬಾಳ್ತಾ ಇರೋವನೇ ಮನುಷ್ಯ. ಏನಾದ್ರೂ ತಡ್ಕೊಳ್ತಾನೆ ಅಂತ ಅನ್ನೋದಾದ್ರೆ ಮನುಷ್ಯನೇ ಅತಿ ಬುದ್ಧಿ, ಅವನು ಎಲ್ಲ ಕ್ರಿಯೇಟರ್ ಅವನು. ಸೊ ಹಾಗಾಗಿ ಮನುಷ್ಯನೇ ಇದಕ್ಕೆ ಅವನ ಪ್ರಾಬ್ಲಮ್ಗೆ ಅವನೇ ಪರಿಹಾರ ಕಂಡುಕೊಂಡು ಅವನೇ ಏನಾದ್ರೂ ಮಾಡ್ಕೊಳ್ಬೇಕು. ಸೊ ಇದು ಪ್ರಕೃತಿ, ಇದು ನೇಚರ್ ಅಂತ ಹೇಳ್ತೀವಿ.
ಸೊ ಇಲ್ಲಿ ಗ್ರಹಗಳ ಬದಲಾವಣೆ ಆದಾಗ ಏನೇ ಬಂದ್ರು ನಾವು ಅದನ್ನ ತಡ್ಕೊಳ್ಬೇಕು, ಅಥವಾ ಮುಂದಕ್ಕೆ ಏನಾಗುತ್ತೆ ಹೇಗಿದೆ ಅನ್ನೋದನ್ನ ತಿಳ್ಕೊಂಡು ಆ ರೀತಿ ನಾವು ಹೋಗ್ತಾ ಬಂದ್ರೆ ಎಲ್ಲ ಒಂದ್ ಕಡೆ, ಯಾಕಂದ್ರೆ ಪರಿಹಾರ ಅಂತೂ ಇದ್ದೇ ಇರುತ್ತಲ್ವಾ. ಇವಾಗ ನಮ್ಗೆ ಏನಾದ್ರು ಹುಷಾರ್ ತಪ್ಪಿದ್ರೆ, ನಮ್ ಹೆಲ್ತ್ ಸರಿ ಇಲ್ಲ ಅಂತಂದ್ರೆ ಡಾಕ್ಟರ್ ಹತ್ರ ಹೋಗ್ತೀವಿ. ಏನಕ್ಕೆ? ಅದು ಒಂದು ಪರಿಹಾರ. ನಮಗ್ ಜ್ವರ ಬರ್ಲಿ, ಕೆಮ್ಮು ನೆಗಡಿ ಬರ್ಲಿ, ನಮ್ಮ ಬಾಡಿಯ ಪಾರ್ಟ್ಸ್ ಅಲ್ಲಿ ಏನಾದ್ರೂ ಆಗ್ಲಿ, ಅದು ಪರಿಹಾರಕ್ಕೆ ಅಂತ ಡಾಕ್ಟರ್ ಹತ್ರ ಹೋಗ್ತೀವಿ, ಮೆಡಿಸನ್ ತಗೊಳ್ತೀವಿ, ಸರ್ಜರಿ ಮಾಡಿಸ್ಕೊಳ್ತೀವಿ, ಬೇಡದೇ ಇರೋದನ್ನ ಕಿತ್ತು ಬಿಸಾಕಿಸ್ತೀವಿ, ಎಲ್ಲ ಆಗತ್ತೆ. ಇದು ನಡೆಯುತ್ತಲ್ಲ, ಡಾಕ್ಟರ್ ಹತ್ರ ಹೋಗಿ ನಾವು ಪರಿಹಾರ ಏನ್ ತಗೊಳ್ತೀವಿ, ಇದು ನಡೆಯಕ್ಕೆ, ನಮ್ಮ ಒಂದು ಮೂಳೆ ಮುರಿಯೋದಕ್ಕೆ ಅಥವಾ ನಮ್ಮ ಪಾರ್ಟ್ ಯಾವ್ದಾದ್ರು ಒಂದು ಹೋಗಿರೋದಕ್ಕೆ ಅದನ್ನ ತೆಗೆದು ಹಾಕೋದಕ್ಕೆ, ನಮ್ಗೆ ಸಾಮಾನ್ಯವಾಗಿ ಕಾಯಿಲೆ ಅಂತ ಬರೋದಕ್ಕೆ ಕಾರಣ ಗ್ರಹಗಳು. ಸೊ ಈ ಗ್ರಹಗಳ ಬದಲಾವಣೆಯಿಂದ ನಮ್ಮಲ್ಲೂ ಕೂಡ ಬದಲಾವಣೆ ಆಗುತ್ತೆ. ಮತ್ತೆ ದುಡ್ಡು ಜಾಸ್ತಿ ಬರೋದು, ತುಂಬಾ ಡೌನ್ಗೆ ಹೋಗೋದು, ದುಡ್ಡನ್ನ ಕಳ್ಕೊಳ್ಳೋದು, ಜಗಳ ಮಾಡ್ಕೊಳ್ಳೋದು, ಇವೆಲ್ಲದಕ್ಕೂ ಕೂಡ ಈ ಗ್ರಹಗಳೇ ಕಾರಣಗಳಾಗಿರುತ್ತೆ. ಈ ಗ್ರಹಗಳು ಯಾವಾಗ ಗ್ರಹಗತಿಗಳು ಚೇಂಜ್ ಆಗುತ್ತೆ ಅವಾಗ ಮನುಷ್ಯನಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ. ಅದು ಒಳ್ಳೇದಾಗಿರ್ಬೋದು, ಕೆಟ್ಟದ್ದಾಗಿರ್ಬೋದು. ಈ ಬದಲಾವಣೆಗಳಾದಾಗ ಮನುಷ್ಯ ಆ ರೀತಿ ರಿಯಾಕ್ಟ್ ಆಗ್ತಾನೆ. ಇದು ಸಿಂಪಲ್. ವೀಕ್ಷಕರೇ, ನಿಮ್ಮೆಲ್ಲಾ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂತ ಅಂದ್ರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ 8197676666 ಈ ಸಂಖ್ಯೆಗೆ ಈಗಲೇ ಕರೆ ಮಾಡಿ ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿ. ಮ್ಯಾಮ್, ಇನ್ನು ರಾಶಿಗಳಲ್ಲಿ ಅಂತ ಬಂದಾಗ ವೃಶ್ಚಿಕ ರಾಶಿ ಮತ್ತೆ ಅನುರಾಧ ನಕ್ಷತ್ರದವ್ರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ. ರಾಶಿಗಳು ಅಂತ ಬಂದಾಗ 2 ದಿನ ಒಂದೇ ರಾಶಿ ಇರುತ್ತೆ ಅಂತ ಹೇಳ್ತಾ ಬಂದೆ ನಾನು. ಮೊದ್ಲಿಗೆ ನೋಡಿ, ಇವತ್ತು ಡೇಟ್ ಹೇಳ್ತೀನಿ, ಓಕೆನಾ? ಇವತ್ತಿನ ಡೇಟ್ ಬಂದು ನಮ್ಗೆ ಮುಖ್ಯವಾಗಿ 21ನೇ ತಾರೀಕು. ಸೊ 21 ಅಂತ ಅಂದ್ರೆ 21 ಅಂತ ಬಂದಾಗ ನಿನ್ನೆ ಎಲ್ಲ ಹೇಳ್ದೆ ನಾನು, ಸುಮಾರು ಇನ್ಸಿಡೆಂಟ್ಗಳು ನಡೆಯುತ್ತೆ. 20 ಅನ್ನೋದು ಚೆನ್ನಾಗಿಲ್ಲ ಅಂತ ಹೇಳ್ತಾ ಬಂದೆ. 20 ಅಂತಂದ್ರೆ ನೀರಿಗೆ ಸಂಬಂಧಪಟ್ಟಂತಹ, ಚಂದ್ರನಿಗೆ ಸಂಬಂಧಪಟ್ಟಂತಹ ಒಂದು ಇದಾಗಿರುತ್ತೆ. ಆ ಮನಸ್ಥಿತಿಯನ್ನ ಕೆಡಿಸುತ್ತೆ ಕೆಲವೊಂದ್ ಕಡೆ ಅಲ್ಲೋಲ ಕಲ್ಲೋಲ ಆಗುತ್ತೆ ಈ ವರ್ಷಕ್ಕೆ ಅಂತ ಹೇಳ್ತಾ ಬಂದೆ. ಅದೇ ರೀತಿ ನಿನ್ನೆನೂ ಕೂಡ ಸುಮಾರು ಇನ್ಸಿಡೆಂಟ್ಗಳಾಗಿದ್ದಾವೆ. ಅಲ್ಲೂ ಕೂಡ ಕೆಲವೊಂದು ಇನ್ಸಿಡೆಂಟ್ ಅಲ್ಲಿ ತುಂಬಾ ಬೇಕಾಗಿರೋರ್ನ ಕಳ್ಸ್ಕೊಳ್ಳೋದು. ಯಾವುದೋ ನಿನ್ನೆ ಕಾರ್ ಆಕ್ಸಿಡೆಂಟ್ ಆಗಿದೆ, ಅದು ಕೂಡ ನಂಬರ್ 2 ಅಂತ ಅದ್ರ ಮೇಲೆ ಮೆನ್ಷನ್ ಆಗಿದೆ. ಸೊ ಇದೆಲ್ಲವೂ ಕೂಡ ಇನ್ಕ್ಲೂಡ್ ಆಗುತ್ತೆ. ನೋಡಿ, ಇವತ್ತು ಬಂದು ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ. ನಕ್ಷತ್ರ ಮಾತ್ರ ಚೇಂಜ್ ಆಗುತ್ತೆ, 2.5 ದಿನಕ್ಕೆ ಅದೇ ಒಂದು ರಾಶಿ ಇರುತ್ತೆ. ಸೊ ನಕ್ಷತ್ರ ಚೇಂಜ್ ಆಗುತ್ತೆ ಅಂತ ಬಂದಾಗ ವೃಶ್ಚಿಕ ರಾಶಿಯವ್ರಿಗೆ ತುಂಬಾ ಟೈಮ್ ಚೆನ್ನಾಗಿದೆ. ಯಾಕಂದ್ರೆ ವೃಶ್ಚಿಕ ರಾಶಿಯವರು ಯಾಕಂದ್ರೆ ನೋಡಿ, ತುಂಬಾ ಕಷ್ಟದಲ್ಲಿ ಇದ್ರು ವೃಶ್ಚಿಕ ರಾಶಿಯವರು. ಯಾಕಂದ್ರೆ ಎಲ್ಲ ಗ್ರಹಗಳು ಏರುಪೇರಾಗಿತ್ತು. ಜೊತೆಗೆ ವೃಶ್ಚಿಕ ರಾಶಿಯವ್ರಿಗೆ 5ನೇ ಮನೇಲಿ ಶನಿ, 4ನೇ ಮನೇಲಿ ರಾಹು, ಸುಖ ಸ್ಥಾನನ ಸ್ವಲ್ಪ ಭಂಗ ಪಡಿಸ್ತಾನೆ, ನಿದ್ದೆ ಮಾಡಕ್ ಬಿಡೋದಿಲ್ಲ, ಹೆಲ್ತ್ಗೆ ಅಲ್ಲಲ್ಲಿ ಸ್ವಲ್ಪ ಅಪ್ಸೆಟ್ ಮಾಡ್ತಾ ಇರ್ತಾನೆ ಅಂತ ಹೇಳಿದೆ. ಮತ್ತೆ ಗುರು ಬಂದು ತುಂಬಾ ಚೆನ್ನಾಗಿದ್ದಾರೆ ವೃಶ್ಚಿಕ ರಾಶಿಯವರಿಗೆ. ಮುಂಚೆ ಗುರು ಬಂದು ಮಿಥುನ ರಾಶಿಯಲ್ಲಿ ಇದ್ದಾಗ 8ನೇ ಮನೆ ಇತ್ತು, ಇವಾಗ 9ನೇ ಮನೆಗೆ ಶಿಫ್ಟ್ ಆಗಿದ್ದಾರೆ. ಅಂದ್ರೆ 9ನೇ ಮನೆಯಲ್ಲಿ ಗುರು ಇದ್ದಾಗ ಗುರುವಿನ ನೇರ ದೃಷ್ಟಿ, 5ನೇ ದೃಷ್ಟಿ ವೃಶ್ಚಿಕ ರಾಶಿ ಮೇಲೆ ಬೀಳೋದ್ರಿಂದ ಎಲ್ಲೋ ಒಂದ್ ಕಡೆ, ಯಾಕಂದ್ರೆ ಗುರುವಿನ ದೃಷ್ಟಿ ನಮ್ಗೆ ನಾವೇನೇ ಇದ್ರಲ್ಲಿರ್ಲಿ, ಕಷ್ಟ ಪಡ್ತಾ ಇರ್ಲಿ, ನಮ್ಗೆ ಏನಾದ್ರೂ ಒಂದು ಕಷ್ಟಗಳು ಬರ್ತಾ ಇರ್ಲಿ, ಎಲ್ಲೋ ಒಂದ್ ಕಡೆ ಗುರುವಿನ ಅನುಗ್ರಹ ಬೇಕು, ಗುರುವಿನ ದೃಷ್ಟಿ ಬೇಕು ಅಂತ ಹೇಳ್ತೀವಿ. ನಾವು ಯಾವುದೇ ಟೆಂಪಲ್ಗೆ ಹೋದ್ರೂ ದಕ್ಷಿಣಾಮೂರ್ತಿಯನ್ನ, ಗುರುಗಳನ್ನ ನಾವು ಒಂದು ಬೋಧನೆ ಮಾಡಿ ಗುರುಗಳ ಅನುಗ್ರಹ ಒಂದು ತಗೊಂಡ್ರೆ ತುಂಬಾ ಒಳ್ಳೇದಾಗತ್ತೆ. ಅದೇ ರೀತಿ ನೋಡಿ, ಗುರುವಿನ ಅನುಗ್ರಹ 5ನೇ ದೃಷ್ಟಿ ವೃಶ್ಚಿಕ ರಾಶಿಯ ಮೇಲೆ ಬೀಳೋದ್ರಿಂದ, ಮತ್ತೆ 7ನೇ ದೃಷ್ಟಿ ರಾಶಿಯ 3ನೇ ಮನೆ ಮಕರ ರಾಶಿ ಮೇಲೆ ಬೀಳೋದ್ರಿಂದ ಎಲ್ಲೋ ಒಂದ್ ಕಡೆ ವೃಶ್ಚಿಕ ರಾಶಿಯವರಿಗೆ ತುಂಬಾ ಲಾಭದ ಒಂದು ತಿಂಗಳು ಅಂತ ಹೇಳ್ಬೋದು. ಜೊತೆಗೆ ನೋಡಿ, ರಾಶಿಯಾಧಿಪತಿ ಕುಜ ಕೂಡ ವೃಶ್ಚಿಕ ರಾಶಿಯಲ್ಲೇ ಇರ್ತಾರೆ. ಅದೇ ರೀತಿ ಬುಧ ಮತ್ತೆ ಸೂರ್ಯ ಕೂಡ ಅಲ್ಲೇ ಇರ್ತಾರೆ. ಈ ಒಂದು ತಿಂಗಳು ವೃಶ್ಚಿಕ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ ಟೈಮು. ಏನೇ ಕೆಲಸ ಕಾರ್ಯ ಮಾಡಿದ್ರು ಆಗೋದು. ಮತ್ತೆ ಗುರುವಿನ ಅನುಗ್ರಹ ಕೂಡ ಇದೆ. ಇಷ್ಟು ದಿನ ಅಷ್ಟಮದಲ್ಲಿ ಗುರು ಇದ್ರು, ಅಂದ್ರೆ 8ನೇ ಮನೆಯಲ್ಲಿ ಗುರು ಇದ್ರು, ತುಂಬಾ ಕಷ್ಟಗಳನ್ನ ನೋಡ್ತಾ ಬಂದ್ರು. ಆದ್ರೆ ಇವಾಗ ಅವರು 9ನೇ ಮನೆಗೆ ಬಂದು ಅಲ್ಲಿ 9ನೇ ಮನೆಯಿಂದ ಬ್ಯಾಕ್ ಸಪೋರ್ಟ್ ಆಗಿ 5ನೇ ದೃಷ್ಟಿ ಬೀಳ್ತಾ ಇರೋದ್ರಿಂದ ವೃಶ್ಚಿಕ ರಾಶಿಯವ್ರಿಗೆ ತುಂಬಾ ಟೈಮ್ ಚೆನ್ನಾಗಿದೆ. ಅವ್ರು ಯಾವುದೇ ಕೆಲಸ ಕಾರ್ಯ ಮಾಡಿದ್ರು ತುಂಬಾ ಪಾಸಿಟಿವ್ ಆಗುತ್ತೆ. ಮತ್ತೆ ಯಾರು ರಿಯಲ್ ಎಸ್ಟೇಟ್ ಅಲ್ಲಿ ಇರ್ತೀರಾ, ಅಂಗಡಿ ಇಟ್ಕೊಂಡಿರ್ತೀರಾ, ಗೌರ್ಮೆಂಟ್ ಜಾಬ್ ಅಲ್ಲಿ ಇರ್ತೀರಾ, ಅದೇ ರೀತಿ ನಿಮ್ಮ ಒಂದು ಏನು ಕುಜ ಮತ್ತೆ ಬುಧ ಮತ್ತೆ ಸೂರ್ಯ ಇರೋದ್ರಿಂದ ಮುಖ್ಯವಾಗಿ ಈ ಸೈನ್ಸ್ ಇದು ರಿಸರ್ಚ್ ಸೆಂಟ್ರಲ್ ಯಾರಿರ್ತೀರಾ, ಮತ್ತೆ ಈ ಬೆಂಕಿಗೆ ಸಂಬಂಧಪಟ್ಟಂತಹ ಒಂದು ಕಾರ್ಖಾನೆ ಕೆಲಸ, ಗ್ಯಾಸ್ ಇರ್ಬೋದು, ಬೆಂಕಿ, ಇದೆಲ್ಲದರಲ್ಲೂ ಕೂಡ ತುಂಬಾ ಒಂದು ಪ್ರೋಗ್ರೆಸ್ ನ ನೋಡ್ತಾ ಹೋಗ್ತೀರಾ. ಮತ್ತೆ
ಇಂಪ್ರೂವ್ಮೆಂಟ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವೇನೇ ಮಾಡಿದ್ರು ನಿಮ್ಗೆ ಅಚೀವ್ಮೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ವೃಶ್ಚಿಕ ರಾಶಿಯವ್ರಿಗೆ ನಿಮ್ದೇ ನೀವು ಓನ್ ಬಿಸ್ನೆಸ್ ಏನಾದ್ರು ಮಾಡ್ತಿದ್ರೆ ಈ ಒಂದು ತಿಂಗಳು ನೀವ್ ಎಂತ ಕೆಲಸ ಮಾಡಿದ್ರು ನಿಮ್ಗೆ ಜಯ ಇರುತ್ತೆ. ನೀವೇನೇ ಕೆಲಸ ಮಾಡಿದ್ರು ಅದ್ರಲ್ಲಿ ನಿಮ್ಗೆ ತುಂಬಾ ಪಾಸಿಟಿವ್ ಇರುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರು ಅತಿ ಹೆಚ್ಚು ನೋಡಿ, ನೀವು ಇನ್ನೊಂದು ಏನಪ್ಪಾ ಅಂದ್ರೆ ನಮ್ಗೆ ಯೋಗ ಬರ್ತಾ ಇದೆ, ನಮ್ ಟೈಮ್ ಚೆನ್ನಾಗಿದೆ, ನಾವ್ ಇಲ್ಲಿ ಚೆನ್ನಾಗಿದೀವಿ ಅಂತ ಅಂದಾಗ ನೋಡಿ ನಿಮ್ಗೆ 4ನೇ ಮನೇಲಿ ರಾಹು ಇರ್ತಾರೆ. ಸೊ 4ನೇ ಮನೆ ಅಂತ ಬಂದಾಗ ನೋಡಿ, ನಿಮ್ ತಾಯಿ, ನಿಮ್ ತಂಗಿ, ನಿಮ್ ಚಿಕ್ಕಮ್ಮ, ನಿಮ್ಮ ಯಾರು ಇರ್ತಾರೆ, ನಿಮ್ಮ ಒಡನಾಡಿಗಳು ಯಾರು ಇರ್ತಾರೆ, ಅವ್ರಿಗೆ ಏನಾದ್ರೂ ಒಂದು ಗಿಫ್ಟ್ ಅನ್ನ ಕೊಡಿ, ಒಂದು ಬಟ್ಟೆ ಕೊಡಿ, ಅಥವಾ ಒಂದು ಮೆಡಿಸನ್ ತಕ್ಕೊಡಿ, ಏನಾದ್ರೂ ಒಂದು ಫುಡ್ ಮಾಡ್ಕೊಂಡೋಗಿ ಅವ್ರಿಗೆ ಇಷ್ಟ ಆಗುವಂತ ಫುಡ್ ಕೊಡಿ. ಅವ್ರು ಹೆಂಗಸರಾಗಿರ್ಬೋದು ಗಂಡಸರಾಗಿರ್ಬೋದು, ನಿಮ್ ಕೈಲಿ ಆಗಿದ್ದ ಸಹಾಯ ನೀವು ಮಾಡ್ತೋಗಿ. ಇಲ್ಲ ನೀವು ಒಂಚೂರು ಫೈನಾನ್ಷಿಯಲಿ ತುಂಬಾ ಚೆನ್ನಾಗಿದ್ದು ನಿಮ್ಮ ಸೆಕ್ಟರು, ನಿಮ್ಮ ಚಿಕ್ಕಮ್ಮ, ನಿಮ್ಮ ದೊಡ್ಡಮ್ಮ ಇಂಥವ್ರು ಯಾರಾದ್ರೂ ಸ್ವಲ್ಪ ಫೈನಾನ್ಸಲ್ಲಿ ಕಮ್ಮಿ ಇದ್ದಾಗ ಅವ್ರಿಗೆ ಏನಾದ್ರೂ ಒಂದು ಸಣ್ಣ ಪುಟ್ಟ ಹೆಲ್ಪ್ ಅನ್ನ ಮಾಡಿ. ಇದು ನಿಮ್ಗೆ ತುಂಬಾ ಪಾಸಿಟಿವ್ ನ ಕೊಡುತ್ತೆ ವೃಶ್ಚಿಕ ರಾಶಿಯವ್ರಿಗೆ. ಯಾಕಂದ್ರೆ ನೋಡಿ, ನಿಮ್ಗೆ 4ನೇ ಮನೇಲಿ ರಾಹು ಇದ್ದು ಮತ್ತೆ 5ನೇ ಮನೇಲಿ ಶನಿ. 5ನೇ ಮನೇಲಿ ಶನಿ ಇದ್ದಾಗ ಎಲ್ಲೋ ಒಂದ್ ಕಡೆ ಓಕೆ, ನಿಮ್ಮ ಮಕ್ಕಳಾಗಿರ್ಬೋದು, ನಿಮ್ಮ ಪೂರ್ವ ಪುಣ್ಯ ಆಗಿರ್ಬೋದು, ಅಥವಾ ದೊಡ್ಡವ್ರನ್ನ ಹಿರಿಯರ್ನ ಯಾರನ್ನಾದ್ರೂ ನೀವು ಮರ್ತ್ಕೊಂಡಿದ್ರೆ, ಹಿರಿಯರು ಯಾರಾದ್ರೂ ನಿಮ್ಮ ಒಂದು ಇದ್ರಲ್ಲಿ ನೆನಪಿನ ಶಕ್ತಿ ಇದ್ರೆ ನಿಮ್ಗೆ ಅಂಥವ್ರನ್ನ ಕೂಡ ನೆನೆಸ್ಕೊಂಡು ಎಲ್ಲೋ ಒಂದ್ ಕಡೆ ಪೂಜೆ ಮಾಡೋದು, ಕಾಗೆಗೆ ಅವ್ರನ್ನ ನೆನೆಸ್ಕೊಂಡು ಒಂಚೂರು ಊಟ ಹಾಕೋದು, ಅಥವಾ ಎಲ್ಲಾದ್ರೂ ಒಂದು ಪಕ್ಷಿಗಳಿಗೆ ಧಾನ್ಯವನ್ನ ಕೊಡೋದು, ಈ ತರ ಮಾಡ್ತಾ ಬಂದ್ರೆ ವೃಶ್ಚಿಕ ರಾಶಿಯವರಿಗೆ ಯೋಗ. ಇದು ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ರಾಜಯೋಗ, ಅದೃಷ್ಟ ಎಲ್ಲವೂ ಬಂದಿದೆ. ಇದ್ರ ಜೊತೆ ಎಲ್ಲೋ ಒಂದ್ ಕಡೆ ನಿಮ್ಮ ಕರ್ಮ ಕೂಡ ಕಳೀತಾ ಬರುತ್ತೆ. ನಿಮ್ಮ ಹಿಂದಿನ ಜನ್ಮದ್ದು ಏನಾದ್ರೂ ಇದ್ರೆ, ಹಿಂದಿನ ಜನ್ಮದ್ದು ಅಂತ ಏನಿಲ್ಲ, ಇವಾಗೆಲ್ಲ ಕರ್ಮ ರಿಟರ್ನ್ಸ್ ಅಂತ ಏನ್ ಹೇಳ್ತೀವಿ ಅಂದ್ರೆ, ಇವಾಗ ಏನು ನಾವು ನಡ್ಕೊಂಡು ಬಂದಿದೀವಿ, ನಿನ್ನೆ ಮಾಡಿದ್ದು ಇವತ್ತಿಗೆ ತೋರಿಸ್ಬಿಡುತ್ತೆ ನಮ್ಗೆ ಆ ರೀತಿ. ಯಾಕಂದ್ರೆ ಈಗ್ಲೇ ಬರುತ್ತೆ. ಆದ್ರೆ ನಿಮ್ಗೆ ಪೂರ್ವ ಪುಣ್ಯದಲ್ಲಿ ಏನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ನಿಮ್ಮ ದೊಡ್ಡವ್ರು ಏನಾದ್ರೂ ಹೇಗಾದ್ರೂ ಅಂದ್ರೆ ಅವರ ಕರ್ಮ ಕಾರ್ಯಗಳನ್ನ ಸರಿಯಾಗಿ ಮಾಡಿಲ್ಲ ಅಂತಂದ್ರೆ ಅದು ಕೂಡ ಇಲ್ಲಿ ಕೆರೆ ಆಗ್ತಾ ಹೋಗುತ್ತೆ. ನಾವ್ ಇದ್ರ ಬಗ್ಗೆ ಮತ್ತೆ ಮಾತಾಡ್ತಾ ಹೋಗೋಣ. ಒಂದ್ ಕರೆ ಇದೆ, ತಗೋಣ. ಹಲೋ ಹಲೋ ಹಲೋ, ನಿಮ್ಮ ಟಿವಿ ವಾಲ್ಯೂಮ್ನ ಸ್ವಲ್ಪ ಕಮ್ಮಿ ಕೊಟ್ಟು ಕಾಲಲ್ಲಿ ಮಾತಾಡ್ತೀರಾ? ಹಲೋ ಹಲೋ ಹಲೋ, ಟಿವಿನೇ ನೋಡ್ಕೊಂಡು ಕುತ್ಕೊಂತಿದ್ದಾರೆ. ಹಲೋ 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 ಹಲೋ, ನಮಸ್ತೆ ಸರ್. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇರೋದು? ಕನಕಪುರ. ಓಕೆ, ಯಾರ ಬಗ್ಗೆ ಕೇಳ್ಬೇಕಿತ್ತು ಸರ್? ನನ್ನ ಬಗ್ಗೆ ನಮ್ನ ಸೋಪ್ ಹೊರಬಿಟ್ಟಿದೆ, 4 ವರ್ಷ ಆಯ್ತು. ಏನು ಕ್ಯೂರ್ ಆಯ್ತದ ಹೆಂಗ? ಡೇಟ್ ಆಫ್ ಬರ್ತ್, ನಿಮ್ಮ ಹುಟ್ಟಿರುವಂತ ದಿನಾಂಕ ಮತ್ತೆ ಸಮಯ ಹೇಳಿ. ದಿನಾಂಕ ಗೊತ್ತಿಲ್ಲ ಮೇಡಮ್, ನಂಗೆ 60 ವರ್ಷ. ಅಲ್ಲ, ಓಕೆ, ನಿಮ್ಮ ಹೆಸರು? ರಾಶಿ ನಿಮ್ಮ ಹೆಸರು? ಮಹಾದೇವ್. ಮಹಾದೇವ್. ಓಕೆ, ಮೇಡಮ್ ಅವರಿದ್ದಾರೆ, ಮಾತಾಡಿ. ಸರ್ ನಿಮ್ದು ಸಿಂಹ ರಾಶಿ ಬರುತ್ತೆ. ಸಿಂಹರಾಶಿ. ಏನ್ ಮಾಡ್ತಿರ್ತೀರಾ ನೀವು? ಏನ್ ವ್ಯವಸಾಯ ಮೇಡಮ್? ವ್ಯವಸಾಯ ಮಾಡ್ತಾ ಇದ್ದೀರಾ? ಎಲ್ಲಿ? ಕನಕಪುರ. ಓಕೆ ಓಕೆ ಸರ್, ನಿಮ್ದು ಸಿಂಹರಾಶಿಗೆ ಟೈಮ್ ಚೆನ್ನಾಗಿಲ್ಲ. ಆಲ್ರೆಡಿ ಹೇಳ್ತಾ ಬರ್ತಾ ಇದ್ದೀನಿ ಡೈಲಿ ಸಿಂಹರಾಶಿಯವ್ರಿಗೆ ಟೈಮ್ ಕೆಟ್ಟಿದೆ ಅಂತ. ಸೊ ಸಾಲ ಮಾಡ್ಕೊಂಡಿದ್ದೀರಾ? ಹಾ, ಎಷ್ಟು ಮಾಡ್ಕೊಂಡಿದ್ದೀರಾ ಸರ್? ಸ್ವಲ್ಪ ಸಾಲ ಮಾಡಿದ್ವಿ ಮೇಡಮ್. ಸಾಲ ಮಾಡ್ಕೊಂಡಿರ್ತೀರಾ. ಮತ್ತೆ ಮಕ್ಕಳು ಮಕ್ಕಳು ಇದ್ದಾರೆ ಮೇಡಮ್. ಮಕ್ಕಳಿಂದ ಏನಾದ್ರೂ ಮನಸ್ಥಿತಿ ಕೆಟ್ಟಿದ್ಯಾ ನಿಮ್ಗೆ? ಏನ್ ಮಾಡ್ತಾರೆ ಮಕ್ಕಳು? ಸ್ವಲ್ಪ ಜೋರಾಗಿ ಮಾತಾಡಿ ಸರ್. ಹಲೋ ಹಲೋ, ಮಕ್ಕಳಿಂದ ಸ್ವಲ್ಪ ಏನಾದ್ರೂ ನಿಮ್ಗೆ ಸ್ವಲ್ಪ ಹರ್ಟ್ ಆಗಿರುತ್ತೆ, ಅಂದ್ರೆ ಅಸಮಾಧಾನ ಆಗಿರುತ್ತೆ, ಮಕ್ಕಳಿಂದ ತೊಂದರೆನ ಅನುಭವಿಸ್ತಾ ಇರ್ತೀರಾ ಅಂತ ಹೇಳುತ್ತೆ. ಮತ್ತೆ ನೋಡಿ ನೋಡಿ, ನಿಮ್ಮ ರಾಶಿಯಲ್ಲಿ ಗುರು 12ನೇ ಮನೆಗೆ ಬಂದಿರ್ತಾರೆ. ಮತ್ತೆ ರಾಶಿಯಲ್ಲಿ ಕೇತು ಇದ್ದಾಗ ಸ್ವಲ್ಪ ಹೆಲ್ತ್ ಕಡೆ ಗಮನ ಕೊಡ್ಬೇಕಾಗುತ್ತೆ. ಮತ್ತೆ ಅಷ್ಟಮದಲ್ಲಿ ಶನಿ ಇರ್ತಾರೆ. ಅಷ್ಟಮದಲ್ಲಿ ಶನಿ ಇದ್ದಾಗ ಲಾಸ್ಗೆ ಹೋಗಿರ್ತೀವಿ. ಇಲ್ಲ ನಿಮ್ಗೆ ಯಾರಾದ್ರೂ ಮೋಸ ಮಾಡಿರೋರಾಗಿರ್ಬೋದು, ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ಮೋಸ ಮಾಡಿದಾರ ನಿಮ್ಗೆ, ಅದನ್ನ ಹೇಳುತ್ತೆ. ಮತ್ತೆ ಏನೇ ಕೆಲಸ ಮಾಡಕ್ ಹೋದ್ರು ಯಾವ ಕೆಲ್ಸನೂ ಕೈಗೂಡೋದಿಲ್ಲ. ಅದಕ್ಕೆ ಸಾಲ ಮಾಡೋದು, ಲೋನ್ ತಗೊಳ್ಳೋದು, ಅಥವಾ ಬಡ್ಡಿಗೆ ಬಡ್ಡಿ ಕಟ್ಟಕ್ಕೋಸ್ಕರ ದುಡ್ಡನ್ನ ಸಾಲ ಮಾಡೋದು, ಇದೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಅಷ್ಟಮ ಶನಿ ಒಳ್ಳೇದಲ್ಲ. ಮತ್ತೆ ತುಂಬಾ ಪ್ರಯಾಣ ಮಾಡ್ಬೇಕಾದ್ರೆ ತುಂಬಾ ಜಾಗ್ರತೆಯಿಂದ ಇರ್ಬೇಕು. ಎಲ್ಲಾದ್ರೂ ಬಿದ್ದು ಪೆಟ್ಟು ಮಾಡ್ಕೊಳ್ಳೋಂತ ಚಾನ್ಸಸ್ ಕೂಡ ಇರುತ್ತೆ. ಆತರ ಏನಾದ್ರು ಆಗಿದ್ಯಾ ನಿಮ್ಗೆ? ಆಗಿದ್ಯಾ? ಆದ್ರೂ ಹುಷಾರಾಗಿರಿ. ಯಾಕಂದ್ರೆ ಕೇತು ರಾಶಿಯಲ್ಲಿ ಇದ್ದಾಗ
ಈ ತರ ಪೆಟ್ಗಳನ್ನೆಲ್ಲ ಮಾಡ್ಕೊಳ್ತಾ ಇರ್ತೀರಾ. ಮತ್ತೆ ನೋಡಿ ಎಂ ಅನ್ನೋ ಅಕ್ಷರ ಅಂತ ಹೇಳ್ದೆ ನಾನು, ಮಂಜುನಾಥನ್ನೇ ಬಿಟ್ಟಿಲ್ಲ, ಕೇತು ಗ್ರಹ ಸಿಂಹರಾಶಿಗೆ ಯಾವಾಗ ಬನ್ನೋ ಈ ಎಂ ಅನ್ನೋ ಅಕ್ಷರದವ್ರಿಗೆಲ್ಲ ತುಂಬಾ ಒಂದು ಏನಪ್ಪಾ ಅಂದ್ರೆ ಕೆಲವೊಂದು ಸತಿ ಮನೆಯಲ್ಲಿ ನಡೆಯುವಂತಹ ಜಗಳಗಳು ರೋಡ್ಗೆ ಬರ್ತವೆ, ಯಾರಾದ್ರೂ ಒಂದ್ 4 ಜನ ನಿಂತ್ಕೊಂಡು ನೋಡ್ತಾರೆ, ಈ ತರ ಪ್ರಾಬ್ಲಮ್ನ ಇದ್ ಮಾಡ್ಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ನೋಡ್ಕೊಳ್ಳಿ. ಮತ್ತೆ ಕುಟುಂಬದ ಸಮಸ್ಯೆನೂ ತುಂಬಾ ಹೆಚ್ಚಾಗ್ತಾ ಹೋಗುತ್ತೆ. ಸೊ ನೀವೇನಿಲ್ಲ ಸರ್, ಒಂದೇ ಒಂದು ಪರಿಹಾರ ಮಾಡ್ಕೊಳ್ಬೇಕಾಗತ್ತೆ. ಹಲೋ, ನಮ್ಮ ನಂಬರ್ ಇದೆ, ನಮ್ಮ ನಂಬರ್ಗೆ ಕರೆ ಮಾಡಿ. ನಮ್ಮ ನಂಬರ್ಗೆ ಕರೆ ಮಾಡಿ. ನಿಮ್ಗೆ ದುಡ್ಡಿನ ಅವಶ್ಯಕತೆಗೆ ಫೈನಾನ್ಸ್ ಸ್ಟೋನ್ ಅಂದ್ರೆ ದುಡ್ಡುಗೋಸ್ಕರ ಇರುವಂತಹ ಒಂದು ಸ್ಟೋನ್ ಸಿಕ್ಕತ್ತೆ ನಮ್ಮಲ್ಲಿ. ಆ ಸ್ಟೋನ್ ಅನ್ನ ಕೊಡ್ತೀವಿ, ಅದನ್ನ ನಿಮ್ ಮನೇಲಿ ಇಟ್ಕೊಳ್ಳಿ, ತುಂಬಾ ಒಳ್ಳೇದಾಗತ್ತೆ. ಎಲ್ಲೋ ಒಂದ್ ಕಡೆ ನಿಮ್ಮ ಸಾಲ ತೀರೋದು, ನಿಮಗ್ ಬರ್ಬೇಕಾಗಿರೋ ದುಡ್ಡು ಬರೋದು, ಮತ್ತೆ ಮುಖ್ಯವಾಗಿ ನಿಮ್ಗೆ ಮನೇಲಿ ಮಲಗಕ್ಕೂ ಆಗ್ತಿಲ್ಲ, ಮನಃಶಾಂತಿ ಇಲ್ಲ, ಯಾಕೋ ಏನ್ ಕೆಲಸ ಮಾಡಿದ್ರು ಎಲ್ಲಾ ಕಡೆ ಅಂದ್ರೆ ಹೊರಗಡೆ ಹೋದ್ರು ಯಾರಾದ್ರೂ ಏನಾದ್ರು ಕೇಳ್ತಾರಪ್ಪ ಅಂತ ಒಂದೊಂದ್ಸತಿ ಅನ್ನಿಸ್ತಾ ಇರುತ್ತೆ. ಅದಕ್ಕೂ ಒಂದು ಬ್ರೇಸ್ಲೆಟ್ ಸಿಕ್ಕುತ್ತೆ, ಕೈಗೆ ಒಂದು ಬ್ರೇಸ್ಲೆಟ್ ಹಾಕೊಳ್ಳಿ, ಒಂದು ಫೈನಾನ್ಸ್ ಸ್ಟೋನ್ ನಿಮ್ ಮನೇಲಿ ಇಟ್ಕೊಳ್ಳಿ, ಖಂಡಿತ ನೀವು ಇದರಿಂದ ಹೊರಗಡೆ ಬರ್ತೀರಾ.